ಗುರುಜಿ. ಇನ್ನು ಈ ಯುಗಾದಿಯ ಬಳಿಕ ಕೇರಳ ಮತ್ತೆ ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಎಲೆಕ್ಷನ್ ನಡೀತಾ ಇದೆ. ಈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? ಇದೆಲ್ಲದರಲ್ಲಿ ಬಹಳ ಕುತೂಹಲ ಇರುವಂತದ್ದು ತಮಿಳುನಾಡದಾಗಿರುತ್ತೆ. ಯಾಕಂದ್ರೆ ಇವೆಲ್ಲ ನಾವು ನೋಡಿದೀವಿ. ಅಲ್ಲಿ ಒಂದು ಹೊಸ ಪಾರ್ಟಿ ಬಂದ್ಬಿಡುತ್ತೆ, ಒಂದು ಹೊಸ ನಾಯಕ ಬಂದ್ಬಿಡ್ತಾನೆ, MGR ತರ ಕ್ರಾಂತಿ ಮಾಡ್ಬಿಡ್ತಾನೆ ಅಂತ ಜನ ಒಂದು ತುದಿಗಾಲಲ್ಲಿ ನಿಂತ್ಕೊಂಡು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಜೋಸೆಫ್ ವಿಜಯ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನು. ಬಟ್ ಅನ್ಫಾರ್ಚುನೇಟ್ಲಿ ವಿಜಯ್ ಈ ಒಂದು ಎಲೆಕ್ಷನ್ ಅಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಆತನ ಪಾರ್ಟಿ ಆಗಲಿ ಒಂದು ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸೀಟ್ಸ್ ಬರುವಂತ ಒಂದು ಗೌರ್ಮೆಂಟ್ನ ಫಾರ್ಮ್ ಮಾಡೋದಕ್ಕೆ ಬೇಕಾಗಿರುವಂಥ ನಂಬರ್ಗಳು ಬರುವಂಥ ಚಾನ್ಸಸ್ಸೇ ತುಂಬ ಕಡಿಮೆ ಇದೆ. ಸೊ ವಿಜಯ್ ಇನ್ನೂ ಪಕ್ವವಾಗಬೇಕು ಎಲೆಕ್ಷನ್ನಲ್ಲಿ, ಪಾಲಿಟಿಕ್ಸ್ನಲ್ಲಿ. ಇನ್ನು ಒಂದು ಟರ್ಮ್ ಆದಮೇಲೆ, 2 ಟರ್ಮ್ ಆದಮೇಲೆ ಆತ ಒಂದು ನಾಯಕನಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಜೊತೆಗೆ ಆತನ ಪಾರ್ಟಿ ಒಂದು ಈ ರ್ಯಾಲಿಗಳಲ್ಲಿ ಮಾಡಿರುವಂಥ ಒಂದು ಸಮಸ್ಯೆಗಳು, ನಾನು ವೈಯಕ್ತಿಕ ವಿಚಾರಗಳ ಬಗ್ಗೆ ಹೇಳೋದಿಲ್ಲ ನಾನು, ಆದರೆ 2 ಟ್ರಿಚಿನಲ್ಲೋ ಎಲ್ಲೋ ಒಂದು ಕಡೆ ರ್ಯಾಲಿ ನಡೀತಾ ಇದ್ದಾಗ ಅಲ್ಲಿ ಒಂದು ನೂಕುಲಾಗೋಯ್ತು, ಸಣ್ಣ ಸಣ್ಣ ಮಕ್ಕಳು ಸತ್ತು ಹೋದ್ರು. ಈ ಪಾಪಗಳು ಯಾರನ್ನೂ ಬಿಡೋದಿಲ್ಲ. ಸೊ ಆ ಸಮಯದಲ್ಲಿ ಆತ ತಗೋಬೇಕಾದಂಥ ಒಂದು ನಿರ್ಧಾರ ತಗೊಳ್ಳಿಲ್ಲ. ವಾಟ್ ಎವರ್ ಅದು ಆ ಪಾಪ ಅದನ್ನು ಬಂದು ಸುತ್ತಕೊಂಡಿರುತ್ತೆ. ಹಾಗಾಗಿ ಈ ಕ್ಷಣಕ್ಕೆ ಅಧಿಕಾರಕ್ಕೆ ಹೋಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಅಲ್ಲಿ ಯಾರು ಗೆಲ್ತಾರೆ ಅಂತಂದರೆ ನಿಶ್ಚಯವಾಗಿ BJP ಒಂದು ಇನ್ಫ್ಲುಯೆನ್ಸ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ಎಲೆಕ್ಷನ್ಗೆ ಗೆದ್ದಿರೋದಕ್ಕಿಂತ ಈ ಬಾರಿ ಹೆಚ್ಚಿನ ಸೀಟುಗಳಿಂದ ಗೆಲ್ಲುವಂಥ ಸಾಧ್ಯತೆ BJP ಮತ್ತು ಕೋಯಾಲೇಷನ್ ಅವರಿಗೆ ಬರುತ್ತೆ. ಬಟ್ ಅಟ್ ದ ಮೊಮೆಂಟ್ DMKನೇ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತೊಂದು ಸರದಿಗೆ DMK ಸ್ಟಾಲಿನ್ನೇ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. AADMKನಲ್ಲಿದ್ದಂಥ ಪನ್ನೀರ್ ಸೆಲ್ವಂ ಅಂತ ದೊಡ್ಡ ನಾಯಕ ಕೂಡ AADMKನ ಬಿಟ್ಟು DMKಗೆ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ ನಾವು. ಸೊ ರೈಟ್ ನಾವು DMK ಪರವಾಗಿ ವೇವ್ ಇದೆ ಅಂತ ಹೇಳಬೇಕಾಗಿದೆ ತಮಿಳುನಾಡಿನಲ್ಲಿ. ಇನ್ನು ಕೇರಳದಲ್ಲಿ ಹೇಳಬೇಕು ಅಂತಂದರೆ ಇಲ್ಲೂ ಅಷ್ಟೇ, ಇಲ್ಲಿ BJP ಮತ್ತು ಹಿಂದೂ ಪರವಾಗಿರತಕ್ಕಂಥ ಪಾರ್ಟಿಗಳು ಇನ್ನಷ್ಟು ಜಾಸ್ತಿ ಇನ್ರೋಡ್ಸ್ನ ಕಂಡುಕೊಡ್ತಾರೆ, ಹೆಚ್ಚಿನ ಸೀಟುಗಳನ್ನು ಗಳಿಸ್ಕೊಡ್ತಾರೆ, ಅವರ ಪ್ರೆಸೆನ್ಸ್ನ ಜಾಸ್ತಿ ಇನ್ನಷ್ಟು ಫೀಲ್ ಆಗೋ ಹಾಗೆ ಮಾಡ್ಕೊಡ್ತಾರೆ. ಬಟ್ ದಟ್ ವಿಲ್ ನಾಟ್ ಬಿ ಎನಫ್ ಟು ಫಾರ್ಮ್ ಎ ಗೌರ್ಮೆಂಟ್. ಎಗೈನ್ ಅಲ್ಲಿ CPI CPM ಗೌರ್ಮೆಂಟ್ಗಳು ಏನಿದೆ ಇವ್ರ ಪರವಾಗಿ ವೇವ್ ಇರೋದ್ರಿಂದ ಮತ್ತು ಒಂದು ಮುಸ್ಲಿಂ ಫ್ರಂಟ್ಸು ಇವರುಗಳೇ ಅಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಮಾತ್ರ ಈ ಬಾರಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ಮಮತಾ ಬ್ಯಾನರ್ಜಿ ಮತ್ತೆ ಗೆಲ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಈ ಬಾರಿ BJP ಅಥವಾ ಬೇರೆ ಇನ್ನೊಂದು ಪಾರ್ಟಿ ಅಲ್ಲಿ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ಒಂದು ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ವೆಸ್ಟ್ ಬೆಂಗಾಲ್ ಒಂದು ಬದಲಾವಣೆಯ ಒಂದು ಗಾಳಿಯಲ್ಲಿ ಬೀಸುತ್ತೆ ಅಂತ ನಾವು ಹೇಳ್ಬೋದು ನಾವಿಲ್ಲಿ. ಎಸ್ ಗುರುಜಿ, ಇನ್ನು ಕರ್ನಾಟಕದ ರಾಜಕೀಯ ಭವಿಷ್ಯ, ಪ್ರಸ್ತುತವಾಗಿ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದ ಭವಿಷ್ಯ ನಮಗೂ ಸಹ ಬಹಳ ಮುಖ್ಯವಾಗುತ್ತೆ. ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ ಅನ್ನೋದು ತಿಳ್ಕೊಳ್ಳೋದಕ್ಕೆ. ಈ ಯುಗಾದಿಯ ನಂತರ ಕರ್ನಾಟಕದ ರಾಜಕೀಯ ಭವಿಷ್ಯ ಏನಾಗತ್ತೆ? ನೋಡಿಮ್ಮ, ಇಲ್ಲಿ ಈಗ CM ಯಾರಿದ್ದಾರೆ, ಅವ್ರ ಜಾತಕ ಹೇಗಿದೆ, ಅವ್ರ ಯೋಗಗಳು ಹೇಗಿದೆ, ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸಿದ್ದರಾಮಯ್ಯನವರು ಮೊದಲನೇ ಬಾರಿ CM ಆಗಿದ್ದಾಗಲೂ ಈ ಒಂದು ಕೂಗೆದ್ದಿತ್ತು, ಅವ್ರಿಗೆ ಪರ್ಯಾಯವಾಗಿ ಇನ್ನೊಬ್ಬ CM ನ ತಂದ್ಬಿಡ್ಬೇಕು ಅಂತ. ಆವಾಗ್ಲೂ ಅಷ್ಟೇ ದಲಿತ CM ನ ತರಬೇಕು ಅನ್ನೋದು ಕೂಗು ಬಂದಿತ್ತು. ಆವಾಗ್ಲೂ ಸಾಕಷ್ಟು ವಾಹಿನಿಗಳನ್ನು ನಾನು ಹೇಳಿದ್ದೀನಿ, ಆ ರೆಕಾರ್ಡಿಂಗ್ಸ್ ಕೂಡ ಇವತ್ತಿಗೂ ಸಹ ಇದೆ. ಸಿದ್ದರಾಮಯ್ಯನವರು 5 ವರ್ಷ ಪರಿಪೂರ್ಣ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಅವ್ರು ಫಸ್ಟ್ ಟೈಮ್ CM ಆಗಿದ್ದಾಗ ನಾನು ಹೇಳಿದ್ದೆ ನಾನು. ಈ ಬಾರಿನೂ ಅಷ್ಟೇ ಒಂದ್ಸಲ ಅಧಿಕಾರದ ರುಚಿ ನೋಡಿ ಅದನ್ನ ಗೆದ್ಕೊಂಡು ಬಂದಿರುವಂತ ವ್ಯಕ್ತಿಗೆ ಮತ್ತೆ ಅಧಿಕಾರ ಸಿಕ್ಕಿದಾಗ ಆತ ಬಿಟ್ಕೊಡೋದಿಲ್ಲ. ಅವ್ರಿಗೆ ಹೇಗೆ ನಿಭಾಯಿಸಬೇಕು ಅನ್ನೋ ಒಂದು ಮುತ್ಸದ್ದಿತನ, ಒಂದು ಚಾಣಾಕ್ಷತನ, ಅನುಭವ ಎಲ್ಲ ಇದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೇಳಬೇಕು ಅಂತಂದ್ರೆ ನಿಜಲಿಂಗಪ್ಪನವರು, ದೇವರಾಜ ಅರಸು, ದೇವೇಗೌಡರ ನಂತರ ಅಷ್ಟೇ ಚಾಣಾಕ್ಷತನ ಹೊಂದಿರುವಂತ ಒಬ್ಬ CM ಅಂತಂದ್ರೆ ಈ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇದು ನಾನು ಅವ್ರು ಹೊಗಳ್ತಾ ಇಲ್ಲ, ಅವರ ಒಂದು ಪೊಲಿಟಿಕಲ್ ಅಕ್ಯುಮೆನ್ ಏನಿದೆ, ಆ ಚಾಣಾಕ್ಷ, ಆ ರಾಜಕೀಯ ಮುತ್ಸದ್ದಿತನ ಏನಿದೆ, ಅದನ್ನ ನಾನು ಅನಲೈಸ್ ಮಾಡಿ ಹೇಳ್ತಾ ಇರತಕ್ಕಂಥದ್ದಷ್ಟೇ. ಸೊ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ, 5 ವರ್ಷ ಟರ್ಮ್ನ ಕಂಪ್ಲೀಟ್ ಮಾಡ್ತಾರೆ CM ಆಗಿ, ಏನು ಅನುಮಾನ ಇಲ್ಲ. DKಶಿ ಅವರಿಗೆ ಯೋಗ ಖಂಡಿತವಾಗ್ಲೂ ಇದೆ. ಯೋಗ ಅವ್ರೇನಂತಂದ್ರೆ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಪ್ರಕಾರವಾಗಿ ಅವಕಾಶ ಕೈಯಲ್ಲಿದ್ದಾಗ ಬಿಟ್ಕೊಂಡ್ಬಿಟ್ರು. ಅವರು ಯಾರನ್ನೋ ನಂಬಿಕೊಂಡು, ಏನನ್ನೋ ನಂಬಿಕೊಂಡು ಏನೋ ಆಗತ್ತೆ ಮುಂದಕ್ಕೆ ಅಂತ ಹೇಳಿ ಕೆಲವೊಂದು ಬಾಯಿ ಮಾತಿನ ಆಶ್ವಾಸನೆಗಳಿಗೆ ಅವರು ನಂಬಿಕೊಂಡು, ಯಾಕಂದ್ರೆ ಅವ್ರ ಮನಸ್ತತ್ವ ಇರೋದು ಆ ಥರ. ಅವರು ಸ್ವಲ್ಪ ನೇರವಾದ ವ್ಯಕ್ತಿ ಮತ್ತು ಆ ಕ್ಷಣಕ್ಕೆ ಅದನ್ನು ನಂಬಿ ಮುಂದಕ್ಕೆ ಹೋಗ್ತಾರೆ ಅವರು. ಆ ಥರದ ವ್ಯಕ್ತಿತ್ವ ಇರೋದ್ರಿಂದ ಅದು ಅವ್ರು ಮಾಡದಂಥ ತಪ್ಪು ಮತ್ತೆ ಅವ್ರಿಗೆ ಮುಂದಿನ ಹಂತದಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆಗಳನ್ನ ತುಂಬ ಕಡಿಮೆ ಮಾಡಿಬಿಟ್ಟಿದೆ. ಡೆಫಿನೆಟ್ಲಿ ಅವ್ರಿಗೆ CM ಯೋಗ ಇದೆ, ಬಟ್ ನಾಟ್ ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳಬೇಕಾಗುತ್ತೆ. ಅಂದ್ರೆ ಪ್ರಸ್ತುತವಾಗಿ ಆಗದೇ ಇಲ್ವಾ, CM ಆಗದೇ ಇಲ್ವಾ? ಯಾಕಂದ್ರೆ ತುಂಬಾ ಕುರ್ಚಿ ಫೈಟ್ ಅನ್ನೋದು ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಟರ್ಮ್ನಲ್ಲಿ ನನ್ನ ಪ್ರಕಾರ ಬಂದಂಥ ಯೋಗವನ್ನು ಬಿಟ್ಕೊಂಡ್ಬಿಟ್ಟಿದ್ದಾರೆ DK ಶಿವಕುಮಾರ್ ಅವರು. ಸೊ ಆ ಯೋಗ ಮತ್ತೆ ಬರಬೇಕಂದ್ರೆ ತುಂಬಾ ಕಷ್ಟ ಇದೆ. ಒಂದು ಸಲ HD ಕುಮಾರಸ್ವಾಮಿ ಅವ್ರ ಬಗ್ಗೆ ಅವರು ಒಂದು ಮಾತನ್ನು ಹೇಳಿದ್ರು. ಸೊ ಆ ಮಾತು ಇವತ್ತು ಅವ್ರಿಗೆ ಅನ್ವಯ ಆಗುತ್ತೆ. ಕೋಯಾಲಿಷನ್ ಗೌರ್ಮೆಂಟ್ ಮಾಡ್ತಾ ಇದ್ದಾಗ JDS ಕಾಂಗ್ರೆಸ್ ಕೊಟ್ಟ ಕುದುರೆಯನ್ನ ಏರದೇ ಇರೋನು ಶೂರನೂ ಅಲ್ಲ ಧೀರನೂ ಅಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು ಕುಮಾರಸ್ವಾಮಿ ಅವರ ಬಗ್ಗೆ ಅವರು. ಸೊ ಬಂದಂತ ಅವಕಾಶವನ್ನು ಬಳಸ್ಕೊಳ್ಳದೆ ಇರತಕ್ಕಂಥವನು ಜಾಣನೂ ಅಲ್ಲ ಬುದ್ಧಿವಂತನೂ ಅಲ್ಲ ಅಂತ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇವತ್ತು ನಾವು ಹೇಳಬೇಕಾಗುತ್ತೆ. ಸೊ ಬಂದ ಒಂದು ಸುವರ್ಣಾವಕಾಶ ಬಂದಿತ್ತು ಅವ್ರಿಗೆ,
ಕೈ ಜಾರಿಸ್ಬಿಟ್ಟಿದ್ದಾರೆ, ಅವರೇ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಸದ್ಯಕ್ಕಿರೋ DCM ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡು ಸ್ವಲ್ಪ ಮುಂದಿನ ಅವಕಾಶಕ್ಕೋಸ್ಕರ ವೈಟ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತಿರುತ್ತೆ ಅವರಿಗೆ. ಎಸ್ ಗುರುಜಿ, ಇನ್ನು ಕರ್ನಾಟಕ ರಾಜ್ಯದಲ್ಲಿ ಬಹಳ ಚರ್ಚೆಯನ್ನು ಹುಟ್ಟಾಕ್ತಾ ಇರುವಂಥ ಒಂದು ವಿಚಾರ ಅಂದರೆ ದರ್ಶನ್ ಕೇಸ್. ಯುಗಾದಿ ಹಿಂದೆ ಏನೇನೋ ಆಯಿತು, ಈ ನಂತರ ಯುಗಾದಿಯ ನಂತರ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರೋದು ಒಂದೇ ವಿಚಾರಕ್ಕೋಸ್ಕರ, ದರ್ಶನ್ ರಿಲೀಸ್ ಆಗ್ತಾರಾ ಇಲ್ವಾ? ಯುಗಾದಿಯ ನಂತರ ಏನಾಗುತ್ತೆ ದರ್ಶನ್ ಭವಿಷ್ಯ? ದರ್ಶನ್ ಬಗ್ಗೆ ಈಗಾಗಲೇ ಅನುಕಂಪದ ಅಲೆ ಅನ್ನೋದು ಜಾಸ್ತಿ ಆಗೋಗಿದೆ. ಸಾಮಾನ್ಯ ವ್ಯಕ್ತಿಗಳದ್ದು ಅಷ್ಟೇ, ಇನ್ನೆಷ್ಟು ದಿವಸ ಕೊಳೆ ಹಾಕ್ತಿರಪ್ಪ ಅವ್ರನ್ನ, ಬಿಟ್ಬಿಡಿ, ಇದಕ್ಕಿಂತ ಕೆಟ್ಟ ತಪ್ಪುಗಳೆಲ್ಲ ಮಾಡಿರೋ ಎಷ್ಟೋ ಜನ ಇದ್ದಾರೆ, ಏನು ಇವರೊಬ್ಬರೇನ ಮಾಡಿರೋದು ಅನ್ನೋ ಒಂದು ಸಿಂಪತಿ ವೇವ್ ಅನ್ನೋದು ಈಗ ಆಲ್ರೆಡಿ ಕ್ರಿಯೇಟ್ ಆಗೋಗಿದೆ. ನನ್ನ ಪ್ರಕಾರ ದರ್ಶನ್ ಮಾಡಿರೋ ತಪ್ಪಿಗೆ ಆಲ್ರೆಡಿ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾರೆ. ಅದಕ್ಕೆ ಆ ತಪ್ಪಿಗಿನ್ನ ಮೀರಿ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟು ಕಾನೂನು ಏನು ಹೇಳುತ್ತೋ ಅದು ಸೆಕೆಂಡ್ರಿ. ಅದು ಇಷ್ಟು ವರ್ಷ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಇವತ್ತಿನವರೆಗೂ ಡಿಸೈಡ್ ಮಾಡಿಲ್ಲ, ಅದನ್ನ ಅನೌನ್ಸ್ ಮಾಡಿಲ್ಲ. ಆದ್ರೆ ಆ ವ್ಯಕ್ತಿ ತಪ್ಪು ಮಾಡಿದ್ದಾರೆ, ಆ ತಪ್ಪಿಗೆ ಮೀರಿ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿದ್ದಾರೆ. ಸೊ ಇನ್ನು ಆತನಿಗೆ ಒಂದು ನೆಮ್ಮದಿಯನ್ನು ಕೊಡುವಂತ ಒಂದು ಹಂತ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಕಾನೂನು ಸ್ವಲ್ಪ ಸಡಿಲ ಆಗಬೇಕು, ಅಥವಾ ಅದನ್ನ ಒಂದು ಮಾನವೀಯ ದೃಷ್ಟಿಯಿಂದ ನೋಡಬೇಕು ಅಂತ ನನ್ನ ವೈಯಕ್ತಿಕವಾದ ಅಪೇಕ್ಷೆ ಆಗಿರುತ್ತೆ. ಡೆಫಿನೆಟ್ಲಿ ಅವ್ರ ಜಾತಕದ ಪ್ರಕಾರ ಏನಂತಂದ್ರೆ ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ, ಈ ಅರ್ಧಾಷ್ಟಮ ಶನಿ ಅನ್ನೋದು ಅವರಿಗೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಕೊಟ್ಟಿದೆ. ತುಂಬಾನೇ ಅವ್ರನ್ನ ಆಟ ಆಡಿಸ್ಬಿಟ್ಟಿದೆ, ಪಾಠ ಕಲಿಸಿದೆ. ಬಟ್ ಮುಂದಿನ ಭವಿಷ್ಯ ಹೊರಗಡೆ ಬಂದ ಮೇಲೂ ಅಷ್ಟೇ ಉಜ್ವಲವಾಗಿರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ನಾವು. ಸೊ ಯಾವಾಗ ಬರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ. ಕನಿಷ್ಠ ಅಂತಂದ್ರೆ 3 ತಿಂಗಳುಗಳು, ಗರಿಷ್ಠ ಅಂತಂದ್ರೆ 8 ತಿಂಗಳುಗಳು. ಈ 3 ರಿಂದ 6 ಅಥವಾ 8 ತಿಂಗಳ ಸಮಯದ ಒಳಗಡೆ ದರ್ಶನ್ ಅವ್ರಿಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಸ್ಪಷ್ಟವಾಗಿದೆ. ನಿಖರವಾದ ಸಮಯ, ನಿಖರವಾದ ಡೇಟ್ ಕೊಟ್ಟಿದ್ದು ಬಹಳ ಜನ ಕೇಳ್ತಾರೆ. ಸೊ ಅದು ಕೊಡಬೇಕು ನಾವು ಅಂತಂದ್ರೆ ನಮಗೆ ಅವ್ರದ ಪರ್ಸನಲ್ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ, ಅದನ್ನ ಅನಲೈಸ್ ಮಾಡಬೇಕಾಗುತ್ತೆ. ಕೆಲವೊಂದು ನಾವು ಬಹಿರಂಗವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಬ್ರಾಡ್ ಅನಾಲಿಸಿಸ್ ನಾನು ಕೊಡ್ತಾ ಇದ್ದೀನಿ ನಾನು. ಗುರುಜಿ, ನೀವು ಹೇಳಿದ್ರಿ ಅವರು ತಪ್ಪು ಮಾಡಿರೋದಕ್ಕೆ ಈಗಾಗಲೇ ಶಿಕ್ಷೆ ಅನುಭವಿಸಿದ್ದಾರೆ ಅಂತ. ಇಂತಹ ತಪ್ಪುಗಳನ್ನ ಸಾಕಷ್ಟು ಜನ ಮಾಡಿದ್ದಾರೆ. ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ, ಅವ್ರಿಗಿಂತ ದೊಡ್ಡ ತಪ್ಪು ಮಾಡಿದ್ರ ಅನ್ಸುತ್ತಾ ದರ್ಶನ್ ಅವರು? ಖಂಡಿತ ಇಲ್ಲಮ್ಮ, ಅದೆರಡು ಕಂಪೇರ್ ಮಾಡೋದಕ್ಕಾಗೋದಿಲ್ಲ ನಾವು. ಯಾಕಂದ್ರೆ ಪ್ರಜ್ವಲ್ದು ಅತಿರೇಕ, ವಿಕೃತಿ, ಅದನ್ನ ಕಾನೂನಾಗ್ಲಿ ಯಾವುದೇ ಸಾಮಾನ್ಯವಾದ ವ್ಯಕ್ತಿ ಆಗ್ಲಿ ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು. ಇಲ್ಲಿ ದರ್ಶನ ವಿಷಯದಲ್ಲಿ ಆಗಿರುವಂತಹ ಸಂಘಟನೆನೇ ಬೇರೆ. ಇಲ್ಲಿ ಇಟ್ ವಾಸ್ ಪರ್ಸನಲ್. ಯಾಕಂದ್ರೆ ಈತನಿಗೆ ಆಪ್ತವಾಗಿರುವಂತ ಒಬ್ಬ ವ್ಯಕ್ತಿಗೆ ಹರ್ಟ್ ಆಯ್ತು. ಹರ್ಟ್ ಆದಾಗ ಈತ ಒಂದು ಪ್ರೊಟೆಕ್ಟ್ ಮಾಡುವಂತ ವ್ಯಕ್ತಿ ಸ್ಥಾನದಲ್ಲಿದ್ದು ಒಂದು ನಿರ್ಧಾರ ತಗೋಬೇಕಾಗಿತ್ತು, ತಗೊಂಡ್ರು ಅವರು. ಅದನ್ನ ಕಾನೂನು ಪ್ರಕಾರವಾಗೂ ತಗೋಬಹುದಾಗಿತ್ತು. ಅದಲ್ಲದೆ ಕಾನೂನು ತನ್ನ ಕೈಗೆ ತಗೊಂಡಿದ್ದೆ ಇಲ್ಲಿ ತಪ್ಪಾಗಿರೋದು. ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ, ನೀವೊಂದು ತರಕಾರಿ ವ್ಯಾಪಾರಿ ತಗೊಳ್ಳಿ, ಒಬ್ಬ ಆಟೋ ಡ್ರೈವರ್ ತಗೊಳ್ಳಿ, ಒಬ್ಬ ಪೇಂಟರ್ ತಗೊಳ್ಳಿ, ಇಲ್ಲ ಒಂದು ಗೌರ್ಮೆಂಟ್ ಆಫೀಸರ್ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿ ಆಗಲಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಎಲ್ಲರೂ ಹೇಳೋದು ಒಂದೇ ಮಾತು, ಅವ್ರ ಪರವಾಗಿ ಒಂದು ಸಿಂಪತಿ ವೇವ್ ಇದೆ. ಏನು ಯಾರೋ ಮಾಡದೇ ಇರೋ ತಪ್ಪು ಮಾಡಿದಾರಾ? ನಿಮ್ಮ ಜೀವನದಲ್ಲಿ ಈ ತರ ಸಂದರ್ಭ ಬಂದಾಗ ನೀವೇನು ಡಿಸಿಷನ್ ತಗೊಳ್ತೀರಾ? ಇದೇ ಪ್ರಶ್ನೆ ಪ್ರತಿಯೊಬ್ಬರು ಕೇಳ್ತಕ್ಕಂಥದ್ದು. ಸೊ ಇಲ್ಲಿ ಅವರ ಚರ್ಯೆಯ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಅವ್ರು ನಡ್ಕೊಂಡಂತ ರೀತಿ, ಆ ಒಂದು ಸನ್ನಿವೇಶವನ್ನ ಆ ಕೋಪದ ಕೈನಲ್ಲಿ ತಮ್ಮ ಬುದ್ಧಿಯನ್ನು ಕೊಟ್ಟು ಸಮಸ್ಯೆಯನ್ನು ತಂದುಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಇದ್ರ ಬಗ್ಗೆ ಅದರಿಂದ ಆಗಿರೋ ಅನಾಹುತಗಳಾಗಿದೆಯಲ್ಲ, ಅದ್ರ ಬಗ್ಗೆ ನಾವೇನು ಮಾತಾಡ್ತಾ ಇರುವಂತ ವಿಚಾರ ಆಗಿರುತ್ತೆ. ನಾನು ಬಹಳಷ್ಟು ಬಾರಿ ಹೇಳಿದ್ದೀನಿ ದರ್ಶನ ವಿಷಯದಲ್ಲಿ ಏನಂತಂದ್ರೆ, ಇರುವೆನ ಹೊಸ ಹಾಕೋದಕ್ಕೆ ಒಂದು ಆನೆ ಅಖಾಡ ಇಳಿದು ಬಿಡ್ತು ಅನ್ನತಕ್ಕಂಥದ್ದು. ಸೊ ಅವ್ರು ಇಳಿಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಸರಿಯಾದ ರೀತಿಯಲ್ಲಿ ಹೋಗಿದ್ದಿದ್ರೆ ಏನ್ ಆಕ್ಷನ್ ತಗೋಬೇಕೋ ಅದು ತಗೊಳ್ತಾ ಇದ್ರು. ಆಗ ಆತನಿಗೆ ಏನ್ ಬುದ್ಧಿ ಕಲಿಸ್ಬೇಕಾಗಿತ್ತು, ತಪ್ಪು ಮಾಡಂತ ವ್ಯಕ್ತಿಗೆ ಕಲಿಸ್ಬೋದಾಗಿತ್ತು. ಇರುವೇನು ಹೊಸ ಹಾಕೋದಕ್ಕೆ ಆನೆ ಬರ್ಬೇಕಾ ಆ ಕಾಡಾಗೆ? ಖಂಡಿತ ಇಲ್ಲ. ಅದು ತನ್ನಷ್ಟಕ್ಕೆ ತಾನೇ ಹೋಗುತ್ತೆ. ಆ ತಪ್ಪು ಮಾಡಿದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಇವತ್ತು. ಎಸ್ ಗುರುಜಿ, ಇನ್ನು ಏನು 2026 ಹೊಸ ಸಂವತ್ಸರ ಯುಗಾದಿ ಪ್ರಾರಂಭವಾಗ್ತಾ ಇದೆ. ಈ ಯುಗಾದಿ ದಿನ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದು ಒಂದಷ್ಟು ಜನಗಳಲ್ಲಿ ಗೊಂದಲ ಇರುತ್ತೆ. ಯುಗಾದಿ ಅಂತಂದ್ರೆ ಯುಗಸ್ಯ ಆದಿಹಿ ಅಂತ ಹೇಳಿದ್ವಿ ನಾವು. ಹೊಸ ವರ್ಷ ಆಗ್ಬಹುದು, ಹೊಸ ಮಾಸ ಆಗ್ಬಹುದು, ಹೊಸ ದಶಕ ಆಗಿರಬಹುದು, ಇದೆಲ್ಲದರ ಒಂದು ಪ್ರಾರಂಭ ಅನ್ನತಕ್ಕಂಥದ್ದು. ಸೊ ಮುಖ್ಯವಾಗಿ ನಮಗೆ ಚಾಂದ್ರಮಾನ ಸಂವತ್ಸರ, ಚಂದ್ರನ ಗತಿಯ ಆಧಾರದಲ್ಲಿ ನಾವು ಅನುಸರಿಸೋದ್ರಿಂದ, ಸೊ ಇಲ್ಲಿ ಮೊದಲನೇ ದಿವಸ, ವರ್ಷದ ಮೊದಲನೇ ದಿವಸ ಯುಗಾದಿ ಅನ್ನತಕ್ಕಂಥದ್ದು. ಇದನ್ನ ಮಹಾಪರ್ವಕಾಲ ಅಂತ ಕರಿತೀವಿ ನಾವು. ಒಂದು ವರ್ಷದಲ್ಲಿ 3 ಮಹಾಪರ್ವಕಾಲಗಳು ಇರುತ್ತವೆ. ಒಂದು ಯುಗಾದಿ, ಎರಡನೇದು ಅಕ್ಷಯ ತೃತೀಯ, ಮೂರನೇದು ವಿಜಯದಶಮಿ. ಇದು 3 ಸಹ ಆಗಿರುತ್ತೆ. ಈ 3ರ ಜೊತೆಯಲ್ಲಿ ಮಾಘಶುದ್ಧ ಪಂಚಮಿ ಅಂತ ಮತ್ತೊಂದು ದಿನ ಬರುತ್ತೆ, ತುಂಬಾ ಶ್ರೇಷ್ಠವಾಗಿರತಕ್ಕಂಥದ್ದು. ಇದು ಅಷ್ಟೇ ಬಹಳ ವಿಶೇಷವಾಗಿರುವಂಥದ್ದು. ಪ್ರಮುಖವಾಗಿ ಈ 3 ದಿನಗಳನ್ನ ಮಹಾಪರ್ವಕಾಲಗಳು ಅಂದ್ರೆ ಅವತ್ತೇ ದಿವಸ ಏನೂ ನೋಡಬೇಕಾದ ಅವಶ್ಯಕತೆ ಇಲ್ಲ. ತಾರಾಬಲ, ಚಂದ್ರಬಲ, ಗುರುಬಲ ಇತ್ಯಾದಿ ದಿನಶುದ್ಧಿ, ಲಗ್ನಶುದ್ಧಿ ಏನೂ ನೋಡಬೇಕಾದ ಅವಶ್ಯಕತೆ ಇಲ್ಲ. ಏನೇ ಒಳ್ಳೆಯ ಕೆಲಸ ಅವತ್ತಿನ ದಿವಸ ಶುರು ಮಾಡಿದ್ರು ನಮಗೆ 100% ಸಕ್ಸಸ್ ಆಗುತ್ತೆ ಅಂತ ಶಾಸ್ತ್ರ ನಮಗೆ ಹೇಳ್ತಾ ಇದೆ. ಹಾಗಾಗಿ ಯುಗಾದಿಗೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಬ್ರಹ್ಮ ಸೃಷ್ಟಿಯನ್ನ ಪ್ರಾರಂಭ ಮಾಡಿರತಕ್ಕಂಥ ದಿವಸ ಯುಗಾದಿ ಅಂತ ಹೇಳ್ತೀವಿ. ಹಾಗೆ ಇತಿಹಾಸ ಮತ್ತು ಪುರಾಣಗಳನ್ನು ಕೆದಕ್ತಾ ಹೋದ್ರೆ ಸಾಕಷ್ಟು ವಿಶೇಷಗಳು, ಸಾಕಷ್ಟು ಇದಕ್ಕೆ ಪೂರಕವಾಗಿರತಕ್ಕಂಥ ಅಂಶಗಳು ಎಲ್ಲವೂ ಸಹ ನಮಗೆ ಸಿಗ್ತಾ ಹೋಗುತ್ತೆ.
ಪ್ರಮುಖವಾಗಿ ಇವತ್ತಿನ ದಿವಸ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಮಾವಿನ ತೋರಣವನ್ನು ಕಟ್ಟಬೇಕು ಮನೆಯಲ್ಲಿ. ಯಾಕಂದ್ರೆ ಈ ಮಾವು ಬೇವು ಎರಡೂ ಅಷ್ಟೇ ಹೊಸತನವನ್ನು ತೋರಿಸ್ತಕ್ಕಂಥ ಒಂದು ಸಂಕೇತಗಳಾಗಿರುತ್ತವೆ. ವಸಂತ ಋತು ಪ್ರಾರಂಭ ಆಗ್ತಾ ಇದೆ. ಸಂವತ್ಸರದ ಜೊತೆಯಲ್ಲಿ ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ ಎಲ್ಲವೂ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ಮಾಸ, ಋತು, ಪಕ್ಷ, ತಿಥಿ ಮತ್ತು ಸಂವತ್ಸರ ಇಷ್ಟೂ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು. ವಸಂತ ಋತು ಅಂದರೆ ನಮ್ಗೆ ಗೊತ್ತಿರತಕ್ಕಂಥದ್ದು ಎಲ್ಲ ಚಿಗುರೊಡೆಯತಕ್ಕಂಥ ಒಂದು ಕಾಲ ಆಗಿರುತ್ತೆ. ಎಲ್ಲ ಪ್ರಕೃತಿನಲ್ಲಿ ಕಂಗೊಳಿಸ್ತಾ ಇರತಕ್ಕಂಥದ್ದು, ಒಂದು ಹೊಸತನವನ್ನು ಕಾಣತಕ್ಕಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಈ ಸಮಯದಲ್ಲಿ ಏನು ಮಾಡಬೇಕು ನಾವು ಅಂತಂದರೆ ಅಭ್ಯಂಜನ ಸ್ನಾನ ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಎಣ್ಣೆ ನೀರಿನ ಸ್ನಾನ ಅಂತ ಹೇಳ್ತೀವಿ. ನಾವು ಮಾಡ್ಕೋಬೇಕು, ಮನೆಯಲ್ಲಿ ಮಕ್ಕಳಿಗೂ ಸಹ ಮಾಡಬೇಕು. ಮುಖ್ಯವಾಗಿ ಇದರ ಜೊತೆಯಲ್ಲಿ ಮನೆಯೆಲ್ಲವನ್ನು ಶುದ್ಧಿ ಮಾಡಬೇಕು ಅವತ್ತಿನ ದಿವಸ. ಅಂದರೆ ಆ್ಯಕ್ಚುಲಿ ಅವತ್ತು ಮಾಡತಕ್ಕಂಥದ್ದಲ್ಲ, ಹಿಂದಿನ ದಿವಸನೇ ಮಾಡಬೇಕು. ಯುಗಾದಿ ಅಮಾವಾಸ್ಯೆ ಅಂತ ಕರಿತೀವಿ ನಾವು. ಅವತ್ತಿನ ದಿವಸ ಪ್ರಕ್ಷಾಳನೆಗೆ ತುಂಬ ವಿಶೇಷವಾಗಿರತಕ್ಕಂಥ ದಿವಸ ಆಗಿರುತ್ತೆ. ಸೊ ಗುಡಿಸೋದು, ಸಾರಿಸೋದು ಏನೇ ಕೆಲಸಗಳಿದ್ರೂ ಸಹ ಯುಗಾದಿ ಹಿಂದಿನ ದಿವಸನೇ ಮಾಡ್ಕೊಂಡ್ಬಿಡ್ಬೇಕು. ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸುಮ್ಮನೆ ಲೈಟಾಗಿ ಗುಡಿಸಿ ಸಾರಿಸಿ ಮಾಡ್ಕೋಬೇಕು ಅಷ್ಟೇ ಹೊರತು ಅದರಲ್ಲೇ 2 hours ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ವೀಕ್ಷಕರು. ಹಿಂದಿನ ದಿವಸ ಮಾಡ್ಕೊಂಡಿದ್ದಾದಲ್ಲಿ ಮಾರನೇ ದಿವಸ ಸೂರ್ಯನ ಕಿರಣಗಳು ಬರೋ ಸಮಯಕ್ಕೆ ಸರಿಯಾಗಿ ಅದೆಲ್ಲವೂ ಶುದ್ಧಿಯಾಗಿರುತ್ತೆ. ಹೊಸತನ ಅನ್ನೋದು ನೀವು ಕಂಡುಕೊಳ್ತೀರಾ. ನೀವು ಸ್ನಾನಪಾನ ಇತ್ಯಾದಿಗಳನ್ನು ಮಾಡಿಕೊಂಡ ನಂತರ ಕುಲದೇವರಿಗೆ ಪೂಜೆಯನ್ನು ಮಾಡಬೇಕು. ನಮ್ಮ ಮನೆ ದೇವರು ಅಂತ ಯಾರು ಇರ್ತಾರೆ ಅವತ್ತು ಅವರನ್ನು ನಾವು ಕಡೆಗಣಿಸೋದಕ್ಕೆ ಹೋಗಬಾರ್ದು. ಆ ದೇವರಿಗೆ ಪೂಜೆಯನ್ನು ಮಾಡಿದ ನಂತರ ಪಂಚಾಂಗಕ್ಕೆ ಪೂಜೆಯನ್ನು ಮಾಡಬೇಕು. ಪಂಚಾಂಗವನ್ನು ಮನೆಯಲ್ಲಿಟ್ಟು ತಿಥಿವಾರ ಯೋಗ ನಕ್ಷತ್ರ ಕರ್ಣಾಂತರ್ಗತ ಮಹಾವಿಷ್ಣುವೇ ನಮಃ ಅಂತ ಹೇಳಿ ಆ ಮಹಾವಿಷ್ಣುವಿನ ಆವಾಹನೆಯನ್ನು ಮಾಡಿ ಪಂಚಾಂಗಕ್ಕೆ ಪೂಜೆಯನ್ನು ಮಾಡಬೇಕು. ನಂತರ ಪಂಚಾಂಗ ಪಠಣ, ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ. ಈಗ ನಾನೇನು ಪಂಚಾಂಗದಲ್ಲಿ ಆಗಲೇ ಒಂದು ಶ್ಲೋಕವನ್ನು ನೋಡಿ ಹೇಳಿದೆ, ಅದೇ ಪ್ರಕಾರ ಪಂಚಾಂಗದಲ್ಲಿ ಒಂದಷ್ಟು ಮಹತ್ವವಾದ ವಿಚಾರಗಳನ್ನು ಕೊಟ್ಟಿರ್ತಾರೆ. ಈ ವರ್ಷ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಅರ್ಘಾಧಿಪತಿ ಯಾರು, ಮೇಘಾಧಿಪತಿ ಯಾರು, ರಸಾಧಿಪತಿ ಯಾರು, ನೀರಸಾಧಿಪತಿ ಯಾರು, ಪಶುನಾಯಕ ಯಾರು, ಇದೆಲ್ಲವನ್ನು ಕೊಟ್ಟಿರ್ತಾರೆ. ಅದೆಲ್ಲವನ್ನು ಓದಬೇಕು. ಅದರ ವಿವರಗಳು, ಅದರಿಂದ ಆಗತಕ್ಕಂಥ ಪ್ರಭಾವಗಳೇನು, ಪರಿಣಾಮಗಳೇನು ಅದನ್ನು ಸಹ ತಿಳ್ಕೋಬೇಕಾಗುತ್ತೆ ನಾವು. ಈ ವರ್ಷ ಯುಗಾದಿ ಪಂಚಾಂಗದ ಪ್ರಕಾರವಾಗಿ ರಾಜ ಗುರು ಆಗಿದ್ದಾನೆ, ಮಂತ್ರಿ ಈ ವರ್ಷ ಕುಜ ಆಗಿದ್ದಾನೆ, ಸೇನಾಧಿಪತಿ ಚಂದ್ರ ಆಗಿದ್ದಾನೆ. ಬಹಳ ಒಳ್ಳೆ ಕಾಂಬಿನೇಷನ್ ಅಂತ ನಾನು ಹೇಳ್ತೀನಿ. ನಾನು ಗುರು, ಕುಜ, ಚಂದ್ರ, ಯಾಕಂದ್ರೆ 3 ಗ್ರಹಗಳು ಮಿತ್ರ ಗ್ರಹಗಳೇ ಆಗಿರ್ತಾರೆ. ಗುರುವಿಗೆ ಕುಜ ಮಿತ್ರ, ಗುರುವಿಗೆ ಚಂದ್ರನೂ ಮಿತ್ರ, ಕುಜನಿಗೆ ಚಂದ್ರನೂ ಸಹ ಮಿತ್ರನಾಗಿದ್ದಾನೆ. ಹಾಗಾಗಿ ಅದರಲ್ಲೂ ಸಹ ವಿಶೇಷವಾಗಿ ನೋಡಿ, ಕುಜ ಅಂದರೆ ಯುದ್ಧಕಾರಕ ಅಂತ ನಾವು ಹೇಳ್ತೀವಿ. ಭೀತಿ, ಘರ್ಷಣೆ, ಗಲಾಟೆ ಮತ್ತು ಒಂದು ಅಗ್ರೆಸಿವ್ನೆಸ್ ಇದೆಲ್ಲವನ್ನು ಕೊಡ್ತಕ್ಕಂಥ ಒಂದು ಮಂಗಳ ಗ್ರಹ ಆಗಿರ್ತಾನೆ. ಆ ಕುಜ ಎಲ್ಲಿದ್ದಾನೆ ಈ ವರ್ಷ? ಕಳೆದ ಬಾರಿ ರವಿ ಯುದ್ಧಕಾರಕನಾಗಿದ್ದು ಸೇನಾಧಿಪತಿ ಆಗಿದ್ದ, ಹಾಗಾಗಿ ಸಮಸ್ಯೆಗಳು ಜಾಸ್ತಿಯಾಗಿ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಯುದ್ಧಕಾರಕನಾಗಿರತಕ್ಕಂಥ ಕುಜ ಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಅಂದರೆ ಅವನು ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ಇನ್ನು 4 ಜನಗಳಿಗೆ ಅವನು ಬೋಧನೆಯನ್ನು ಮಾಡುವಂಥ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಅಂದರೆ ಒಂದು ಹೈಪರ್ ಆಕ್ಟಿವ್ ಆಗಿರುವಂಥ ವ್ಯಕ್ತಿನ ಕಾಮ ಕೂಡಿಸ್ಬಿಟ್ಟಾಗ ಏನಾಗುತ್ತೆ, ಅವನ ಎನರ್ಜಿನ ಬೇರೆ ಥರ ಚಾನಲೈಸ್ ಮಾಡ್ತಾನೆ. ಅವನು ಒಂದು ಪಾಸಿಟಿವ್ ಕಡೆಗೆ ತೊಗೊಂಡು ಹೋಗ್ತಾನೆ ಅವನು. ಸೊ ಆ ಥರದ ಒಂದು ವಿಶೇಷವಾದ ಒಂದು ಸನ್ನಿವೇಶವನ್ನು ಈ ಬಾರಿ ನೋಡ್ತಾ ಇದ್ದೀವಿ. ಜೊತೆಗೆ ಚಂದ್ರ ತುಂಬ ಸಾಫ್ಟ್ ಪ್ಲಾನೆಟ್ ಅಂತ ನಾವು ಹೇಳ್ತೀವಿ. ಮನಃಕಾರಕ, ಮಾತೃಕಾರಕ ಚಂದ್ರ. ಈ ಚಂದ್ರ ಸೇನಾಧಿಪತಿ ಆಗಿದ್ದಾನೆ. ಎರಡೂ ಉಲ್ಟಾ ಆಗಿದೆ ನೋಡಿ. ಸಾಫ್ಟ್ ಆಗಿರೋ ಪರ್ಸನ್ನ ಅಗ್ರೆಸಿವ್ ಡಿಸಿಷನ್ ತಗೊಳ್ಳುವಂಥ ಸ್ಥಾನಕ್ಕೆ ಬಂದು ಕೂಡಿಸಿದ್ದಾರೆ. ಅಗ್ರೆಸಿವ್ನೆಸ್ ಇರುವಂಥ ವ್ಯಕ್ತಿನ ಸಾಫ್ಟ್ ಡಿಸಿಷನ್ ತಗೊಳ್ಳುವಂಥ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಬೆಸ್ಟ್ ಔಟ್ಪುಟ್ ಅನ್ನೋದು ಬರುತ್ತೆ ಇಂತಹ ಸಮಯಗಳಲ್ಲಿ. ಎಷ್ಟೋ ಬಾರಿ ಈಗ ಒಂದು ಕೋರ್ಸ್ ಮಾಡ್ಕೋಬೇಕಾದಾಗ ಏನಾಗುತ್ತೆ, ಕೆಲವರು BSc ಮಾಡಿಬಿಟ್ಟು MBA ಮಾಡ್ತಾರೆ. ಅಂದರೆ ಗ್ರಾಜುಯೇಷನ್ ಒಂದು ಕೋರ್ಸ್ ಮಾಡಿರ್ತಾರೆ, ಪೋಸ್ಟ್ ಗ್ರಾಜುಯೇಷನ್ ಮತ್ತೊಂದು ಕೋರ್ಸ್ ಮಾಡಿರ್ತಾರೆ. ಅಲ್ಲಿ ಡಬಲ್ ಟೆಕ್ನಿಕ್ಸ್ ಬರುತ್ತೆ, ಡಬಲ್ ಸ್ಕಿಲ್ಸ್ ಬರುತ್ತೆ ಅವರಿಗೆ. ಅದೇ ಥರನೇ ಚಂದ್ರ ಸೇನಾಧಿಪತಿ ಆಗಿರುವಂಥದ್ದು, ಕುಜ ಮಂತ್ರಿ ಆಗಿರುವಂಥದ್ದು, ಇದೆರಡರ ಪ್ರಭಾವದಲ್ಲಿ ಈ ಬಾರಿ ಸಕಾರಾತ್ಮಕವಾದ ನಿರ್ಣಯಗಳನ್ನು ತಗೊಳ್ಳುವಂಥ ಸಾಧ್ಯತೆಗಳನ್ನು ನಾವು ಕಾಣ್ತೀವಿ. ಗುರು ರಾಜನಾಗಿರೋದ್ರಿಂದ ಸುಭಿಕ್ಷವಾಗಿರುತ್ತೆ, ಎಲ್ಲರಿಗೂ ಸಹ ಮಂಗಳ ಉಂಟಾಗುತ್ತೆ ಮತ್ತು ಮಳೆ ಚೆನ್ನಾಗಾಗುತ್ತೆ, ಬೆಳೆ ಎಲ್ಲವೂ ಸಹ ಫಸಲುಗಳು ಚೆನ್ನಾಗಿ ಬರುತ್ತೆ, ಯಾವುದೇ ಅನುಮಾನ ಇರೋದಿಲ್ಲ. ರೋಗ ಬಾಧೆಗಳು ಅಲ್ಲಲ್ಲಿ ಸ್ವಲ್ಪ ಸಮಸ್ಯೆಗಳು ತಲೆ ಎತ್ತುವಂಥ ಒಂದು ಸಾಧ್ಯತೆಗಳು ಮಾತ್ರ ಇರುತ್ತೆ. ಇದ್ರ ಬಗ್ಗೆ ಜಾಗೃತಿ ಆಗಿರಬೇಕಾಗುತ್ತೆ. ಗುರುಜಿನು ಯುಗಾದಿ ಅಂದರೆ ಎಲ್ಲರಿಗೂ ಮೊದಲನೇದಾಗಿ ನೆನಪರೋದು ಬೇವು ಬೆಲ್ಲ. ಈ ಬೇವು ಬೆಲ್ಲದ ವಿಶೇಷತೆ ಏನು? ಎಲ್ಲರೂ ಕಷ್ಟ ಸುಖನ ಸಮನಾಗಿ ಹಂಚ್ಕೊಳ್ಳಿ, ಬೇವು ಬೆಲ್ಲನ ಸಮನಾಗಿ ತಿನ್ನಿ ಅಂತ ಹೇಳ್ತಾರೆ. ಇದರಲ್ಲಿರುವಂತಹ ವಿಶೇಷತೆ ಏನು? ಖಂಡಿತ ಆ ಶ್ಲೋಕ ಗಮನಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕ ದಳಭಕ್ಷಣಂ ಅಂತ ಹೇಳ್ತಾರೆ. ಇದೆರಡನ್ನ ಸೇರಿಸಿ ಮಿಶ್ರಣ ಮಾಡಿ ನಾವು ಸ್ವೀಕಾರ ಮಾಡೋದ್ರಿಂದ ಕೆಲವರು ಅದಕ್ಕೆ ಕಾಳು ಮೆಣಸು ಹಾಕ್ತಾರೆ, ಇನ್ನೊಂದು ಕೆಲವೇನೋ ಪದಾರ್ಥಗಳೆಲ್ಲ ಹಾಕಿ ಇದನ್ನು ಸ್ವೀಕಾರ ಮಾಡುವಂಥದ್ದು ನಾವು ನೋಡ್ತೀವಿ ನಾವು. ಕೆಲವರು ಈ ಸೈಂದ್ರ ಲವಣವನ್ನು ಹಾಕ್ತಾರೆ, ಕಾಳು ಮೆಣಸು ಹಾಕ್ತಾರೆ. ಇವೆಲ್ಲ ಅವರವರ ಪದ್ಧತಿಯ ಪ್ರಕಾರ. ಇನ್ನು ನಾವು ಆಂಧ್ರ, ತೆಲಂಗಾಣ ಆ ಕಡೆ ಹೋದ್ರೆ ಯುಗಾದಿ ಪಚ್ಚಡಿ ಅಂತಾನೆ ಮಾಡ್ತಾರೆ. ಅದನ್ನ ಅದಕ್ಕೆ ಇನ್ನೊಂದಷ್ಟು ಪದಾರ್ಥಗಳೆಲ್ಲ ಸೇರಿಸ್ಬಿಟ್ಟು ವಿಶೇಷವಾಗಿ ತಯಾರು ಮಾಡ್ತಾರೆ. ಅದನ್ನ ಏನೇ ಇರಲಿ, ಬೇವು ಬೆಲ್ಲ ಪ್ರಧಾನವಾಗಿ ಇದನ್ನು ಮಿಶ್ರಣವನ್ನ ಸ್ವೀಕಾರ ಮಾಡೋದ್ರಿಂದ ನಮಗೇನು ಒಳಿತಾಗುತ್ತೆ ಅಂತಂದ್ರೆ ಶತಾಯುರು ವಜ್ರದೇಹಾಯ ಅಂತ ಹೇಳ್ತಾರೆ. ಮೊದಲನೇದಾಗಿ ವ್ಯಕ್ತಿ ದೀರ್ಘಾಯುಷಿ ಆಗ್ತಾನೆ.
ಪ್ರತಿಯೊಬ್ಬರಿಗೂ ಭಗವಂತ ಎಷ್ಟು ಆಯುಸ್ಸು ಅಂತ ಕೊಟ್ಟಿರ್ತಾನೆ. ಆದರೆ ನಾವು ಮಾಡೋ ತಪ್ಪುಗಳಿಂದ ಮಧ್ಯದಲ್ಲಿ ಬರೋ ಗಂಡಾಂತರಗಳಿಗೆ ನಾವೇ ತುತ್ತಾಗಿ ಅಕಾಲ ಮರಣಗಳು, ದುರ್ಮರಣಗಳು, ಅಪಘಾತಗಳು ಇದೆಲ್ಲದಕ್ಕೂ ಸಹ ತುತ್ತಾಗ್ತಾ ಇರ್ತೀವಿ. ಈ ಬೇವು ಬೆಲ್ಲದ ಮಿಶ್ರಣವನ್ನು ತೆಗೆದುಕೊಳ್ಳೋದ್ರಿಂದ ಆ ಆಘಾತ ದೋಷಗಳು, ಅಪಘಾತ ದೋಷಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ. ನಮಗೆ ಶತಾಯುಷಗಳಾಗ್ತೀವಿ ನಾವು, ಮೊದಲನೇದಾಗಿ ದೀರ್ಘಾಯುಷಗಳಾಗ್ತೀವಿ. ವಜ್ರದೇಹಾಯ ಎರಡನೇದು. 100 ವರ್ಷ ಬದುಕೋದು ಮುಖ್ಯನಾ, 100 ವರ್ಷ ಚೆನ್ನಾಗಿರೋದು ಮುಖ್ಯನಾ ಅಂತಂದ್ರೆ ಎರಡನೇದಕ್ಕೆ ನಾವು ಉತ್ತರ ಕೊಡಬೇಕಾಗುತ್ತೆ. ನಾವು 100 ವರ್ಷ ಆಯುಸ್ಸಿದ್ದು ಕೈಕಾಲೆಲ್ಲ ಸೋತು ಹೋಗಿ ಕಣ್ಣೆಲ್ಲ ಮಂಜಾಗ್ಬಿಟ್ಟು ಕಿವಿ ಕೇಳಿಸಲ್ಲ, ಯಾರ ಮೇಲೋ ಪರಾವಲಂಬಿ ಆಗಿದ್ದೀನಿ, ಒಂದು ಹೊತ್ತು ಊಟಕ್ಕೂ ಸಹ ನಾನು ಇನ್ನೊಬ್ಬರನ್ನ ಆಶ್ರಯಿಸಬೇಕು ಅಂತಹ ಪರಿಸ್ಥಿತಿ ಬಂದ್ರೆ ಭಗವಂತ ಆಯುಸ್ ಬೇಡಪ್ಪ ಕರ್ಕೊಂಡ್ಬಿಡು ಅಂತ ಪ್ರತಿದಿನ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಶತಾಯು ಜೊತೆನಲ್ಲಿ ವಜ್ರದೇಹಾಯ ಆಗೋ ತುಂಬಾ ಇಂಪಾರ್ಟೆಂಟು. ವಜ್ರಕಾಯವಾಗ್ಬೇಕು ನಾವು ಅಂತಂದ್ರೆ ಈ ಬೇವು ಬೆಲ್ಲ ಸ್ವೀಕಾರ ಮಾಡಬೇಕು. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ, ಎಲ್ಲ ರೀತಿಯಾದಂಥ ಸಂಪತ್ತುಗಳನ್ನು ಕೊಡತಕ್ಕಂಥದ್ದು ಈ ಬೇವು ಬೆಲ್ಲ ಆಗಿರುತ್ತೆ. ಜೊತೆಗೆ ಇನ್ನೇನಾಗತ್ತೆ ಇದರಿಂದ ಲಾಭ ಅಂತಂದ್ರೆ ಸರ್ವ ಅರಿಷ್ಟ ವಿನಾಶಾಯ, ಎಲ್ಲ ರೀತಿಯಾದ ಅರಿಷ್ಟಗಳು, ತೊಂದರೆಗಳು, ಕೆಡುಕುಗಳು ಇದೆಲ್ಲವನ್ನು ನಿವಾರಣೆ ಮಾಡತಕ್ಕಂಥದ್ದು ಈ ಬೇವು ಬೆಲ್ಲ ಆಗಿರುತ್ತೆ. ನಿಂಬಕ ದಳ ಭಕ್ಷಣಂ ಅಂತ ಹೇಳಿದ್ದಾರೆ. ಜೊತೆಗೆ ಬೇವಿನ ಬಗ್ಗೆ ನಾವು ಹೊಸದಾಗಿ ಹೇಳುವಂಥದ್ದೇನಿಲ್ಲ, ಎಷ್ಟೋ ಕಾರ್ಯಕ್ರಮಗಳು ಹೇಳಿದೀವಿ, ಎಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಈ ಬೇವಿನ ಮರ ಅನ್ನತಕ್ಕಂಥದ್ದು ನೋಡಿ ಎಷ್ಟು ಸ್ಟ್ರೆಂತ್ ಇರುತ್ತೆ. ಹಳೆ ಕಾಲದಲ್ಲಿ ಮನೆಗಳನ್ನು ಕಟ್ಟಬೇಕಾದಾಗ ಮುಂಭಾಗಲಿಗೆ ಬೇವಿನ ಮರದಲ್ಲೇ ಮಾಡ್ತಾ ಇದ್ರು. ಎಷ್ಟೇ ವರ್ಷ ಆದ್ರೂ ಸಹ ಅದು ನಿಮಗೆ ಸೌದು ಹೋಗೋದಿಲ್ಲ, ಹುಳ ಬೀಳೋದಿಲ್ಲ, ಅದ್ರ ಗಟ್ಟಿತನ ಹಾಗೇ ಇರುತ್ತೆ. ಯಾರ ಕಳ್ಳಕಾಕರು ಬಂದರೂ ಸಹ ಅದನ್ನು ಹೊಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಒಳ್ಳೆ ಗುಣಗಳು ಇರೋದ್ರಿಂದಾನೇ ಬೇವಿನ ಮರ, ಬೇವಿನ ಎಲೆ, ಬೇವಿನ ಹೂವು ಎಲ್ಲದಕ್ಕೂ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಸೊ ಈ ಬೇವು ಬೆಲ್ಲ ಮಿಶ್ರಣ ಮಾಡುವಾಗ ಬೇವಿನ ಹೂವನ್ನ ಸೇರಿಸ್ಕೋಬೇಕು, ಬಹಳ ಮುಖ್ಯ. ಬರೀ ಎಲೆ ಮಾತ್ರ ಅಲ್ಲ. ಇನ್ನು ಬೆಲ್ಲದ ಬಗ್ಗೆನೂ ಅಷ್ಟೇ ಆಯುರ್ವೇದದ ಹಿನ್ನೆಲೆ ಎಷ್ಟೋ ಬಾರಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಈ ಎರಡೂ ಪದಾರ್ಥಗಳಿಗೆ ಸಾಕಷ್ಟು ವೈಜ್ಞಾನಿಕವಾದ, ವೈದ್ಯಕೀಯವಾಗಿರತಕ್ಕಂಥ ಮತ್ತು ಮನೋವಿಶ್ಲೇಷಣಾತ್ಮಕವಾಗಿರತಕ್ಕಂಥ ಒಂದು ಹಿನ್ನೆಲೆ ಮತ್ತು ಹಿರಿಮೆ ಇರೋದ್ರಿಂದ ಅದನ್ನು ಅವತ್ತಿನ ದಿವಸ ಸ್ವೀಕಾರ ಮಾಡೋದು ತುಂಬಾ ಪ್ರಶಸ್ತವಾದ ವಿಚಾರ ಆಗಿರುತ್ತೆ.